79ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯ ಕೆಂಪುಕೋಟೆಯಲ್ಲಿ ನಿನ್ನೆ ಭಾಷಣ ಮಾಡುತ್ತಾ ದೇಶದ ನಾರಿ ಶಕ್ತಿ ಬಲದ ಬಗ್ಗೆ ಪ್ರಸ್ತಾಪಿಸಿದ್ದಾರೆ. ಈ ಪ್ರಸ್ತಾಪದಿಂದ ಚಿತ್ರದುರ್ಗ ಜಿಲ್ಲೆಯ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ಸಂತಸಗೊಂಡಿದ್ದು, ಮಹಿಳೆಯರಲ್ಲಿ ಮತ್ತಷ್ಟು ಆತ್ಮಸ್ಥೈರ್ಯ ಹೆಚ್ಚಿದೆ. ಚಿತ್ರದುರ್ಗ ಜಿಲ್ಲೆಯ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ಹೋಟೆಲ್ ಉದ್ಯಮ, ರೊಟ್ಟಿ ತಯಾರಿಕೆ ಸೇರಿದಂತೆ ವಿವಿಧ ಉದ್ಯಮಗಳನ್ನು ಮುನ್ನಡೆಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ದೂರದರ್ಶನದೊಂದಿಗೆ ಮೇದೇಹಳ್ಳಿ ವಾಲ್ಮೀಕಿ ಶ್ರೀಶಕ್ತಿ ಸಂಘದ ಸುನೀತಾ ಸಂಜೀವಿನಿ ಯೋಜನೆಯಡಿ 1,50,00,000 ಸಾಲ ಪಡೆದು ಅಕ್ಕ ಕೆಫೆ ನಡೆಸುತ್ತಿದ್ದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು. ಅದು ತುಂಬಾನೇ ಹೆಮ್ಮೆ ಪಡುವಂತ ವಿಷಯ ಆಗಿದೆ. ಯಾಕಂದ್ರೆ ಇವತ್ತು ಹೆಣ್ಮಕ್ಳು ಎಲ್ಲಾ ಕ್ಷೇತ್ರದಲ್ಲೂ ಮುಂದಿದ್ದಾರೆ, ಎಲ್ಲಾ ಕ್ಷೇತ್ರದಲ್ಲೂ ಮುನ್ನಡೆ ಸಾಧಿಸ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಅದು ನಮಗೆ ಒಂಥರ ಬಲ ನೀಡಿದೆ. ಇದನ್ನ ಮಾಡ್ಲಿಕ್ಕೂ ಒಂಥರ ಸ್ಫೂರ್ತಿಯಾಗಿದೆ. ಮತ್ತೋರ್ವ ಫಲಾನುಭವಿ ಅನಸೂಯಮ್ಮ, ಮೇದೇಹಳ್ಳಿ ಗ್ರಾಮದಲ್ಲಿ ರೊಟ್ಟಿ, ಹಪ್ಪಳ, ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಪದಾರ್ಥಗಳನ್ನು ತಯಾರಿಸಿ ಮಾರಾಟ ಮಾಡಲಾಗುತ್ತಿದೆ. ಇದರಿಂದ ಉತ್ತಮ ಆದಾಯ ದೊರಕುತ್ತಿದೆ ಎಂದರು. ಬಳೆ, ನಿಪ್ಪಟ್ಟು, ಕರ್ಜಿಕಾಯಿ ಎಲ್ಲ ಮಾಡಿ ಮಾರಾಟ ಮಾಡ್ತಿದ್ದೀವಿ ಸರ್. ಇವಾಗ ಎಲ್ಲರೂ ಸೇರಿ ಒಂದು 6 ಜನದಿಂದ 8 ಜನ ಎಲ್ಲ ಕೆಫೆ ನಡೆಸ್ಕೊಂಡು ಹೋಗ್ತಿದ್ದೀವಿ. ಮೇದೇಹಳ್ಳಿ ಗ್ರಾಮ ಪಂಚಾಯಿತಿ ಗಾಯತ್ರಮ್ಮ, ಶ್ರೀಮಂತರಿಗಷ್ಟೇ ಸೀಮಿತವಾಗಿದ್ದ ಹೋಟೆಲ್ ಉದ್ಯಮ ಸಂಜೀವಿನಿ ಯೋಜನೆಯಿಂದ ಬಡವರು, ಮಧ್ಯಮ ವರ್ಗದವರು ಸಹ ಹೋಟೆಲ್ ನಡೆಸುವಂತಾಗಿರುವುದು ಸಂತಸ ತಂದಿದೆ ಎಂದರು. ಪ್ರಧಾನಮಂತ್ರಿ ಮೋದಿ ಅವರು ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇದ್ರ ಪ್ರಯುಕ್ತದಲ್ಲಿ ಮಾತಾಡಿದ್ದಾರೆ. ಸ್ತ್ರೀ ಶಕ್ತಿ ಇದ್ರ ಹೆಣ್ಮಕ್ಳ ಬಗ್ಗೆ ಅದನ್ನ ಕೇಳಿ ತುಂಬಾ ಸಂತೋಷ ಆಯ್ತು. ಇದನ್ನ ಹಿಂಗೆ ನಡೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಂತ ಇದ್ದೀವಿ ಸರ್. ಶ್ರೀ ಆದಿಶಕ್ತಿ ಮಹಿಳಾ ಸ್ವಸಹಾಯ ಸಂಘ ಒಕ್ಕೂಟದ ಅಧ್ಯಕ್ಷೆ ಮಂಜುಳಾ, ಮಹಿಳಾ ಸ್ವಸಹಾಯ ಸಂಘ ಒಕ್ಕೂಟದಡಿ 53 ಸ್ವಸಹಾಯ ಸಂಘಗಳಿವೆ. ಬ್ಯಾಂಕ್ನಿಂದ ಆರ್ಥಿಕ ನೆರವು ಪಡೆದು ವಿವಿಧ ಚಟುವಟಿಕೆಗಳನ್ನು ನಡೆಸುತ್ತಿರುವುದಾಗಿ ತಿಳಿಸಿದರು. ಬ್ಯಾಂಕಿನ ವಹಿವಾಟು ಎಲ್ಲ ಕರೆಕ್ಟ್ ಆಗಿ ಮಾಡ್ಕೊಂಡು ಎಲ್ಲ ಲೆಕ್ಕಾಚಾರ ಇದರಲ್ಲಿ ಕರೆಕ್ಟ್ ಆಗಿ ಕಟ್ಕೊಂತ ಹೋಗ್ತಿದೀವಿ ಸರ್. ನಾವು ನಮಗೆ ಬ್ಯಾಂಕಿಂದ ಎಲ್ಲ ಇದು ಅಮೌಂಟ್ ಬಂದಿರೋದ್ರಿಂದ ತುಂಬಾ ಉಪಯೋಗ ಆಗಿದೆ. ಇದರಿಂದ ಶ್ರೀ ಆದಿಶಕ್ತಿ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯೆ ಕಲಾವತಿ, ಸಂಜೀವಿನಿ ಯೋಜನೆಯಡಿ ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡುತ್ತಿದ್ದು ಉತ್ತಮ ಆದಾಯ ಗಳಿಸುತ್ತಿರುವುದಾಗಿ ತಿಳಿಸಿದರು. ಈ ತರ ಎಲ್ಲ ಮಾಡ್ತಾ ಇದೀವಿ ಸರ್. ಒಳ್ಳೆ ಸಂಪಾದನೆ ಮಾಡ್ತಾ ಇದೀವಿ ಸರ್. ಅದನ್ನ ಸರಿಯಾಗಿ ನಾವು ಸಂಘದಲ್ಲಿ ಲೋನ್ಗಳು ತಗೊಂಡು ಕಟ್ಕೊಂಡು ಹೋಗ್ತಾ ಇದೀವಿ. ಬ್ಯಾಂಕ್ಗಳಲ್ಲಿ ಲೋನ್ ತಗೊಂಡು ಅದನ್ನು ಕ್ಲೀನಾಗಿ ನಾವು ತಿಂಗಳ ನಾವು ಆದಾಯ ತಗೊಂಡು ನಾವು ಕಟ್ಕೊಂಡು ಹೋಗ್ತಿದೀವಿ ಸರ್. ಫಲಾನುಭವಿ ಎಸ್ ಕಲಾವತಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಶ್ರೀಶಕ್ತಿ ಬಗ್ಗೆ ಮಾತನಾಡಿರುವುದು ನಮಗೆ ಸಂತಸ ತಂದಿದೆ ಎಂದರು.